ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಲ್ದಲೇ ನಾಳೆಗೆ ತಿಂಡಿಗೆ ಅಂತ ದೋಸೆ ನೆನೆ ಇಟ್ಟಿದ್ದೀನಿ. ಸೊ ದೋಸೆಗೆ ಆ್ಯಸ್ ಯೂಶ್ವಲ್ ಆಗಿ ಸೊಸೈಟಿದು ಅಕ್ಕಿ, ಮೆಂತೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ನೆನೆ ಇಟ್ಟಿದ್ದೀನಿ. ಸೊ ಇದನ್ನು ಸಂಜೆ ರುಬ್ಬಿಡ್ತೀನಿ ನಾನು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಅದ್ರ ಜೊತೆಗೆ ಹೆಸ್ರುಕಾಳು ಪಲ್ಯ ಮಾಡೋಣ ಅಂತ ಹೆಸ್ರುಕಾಳು ಚೆನ್ನಾಗಿ ನೆನಿಲಿ ಅಂತ ಸೊ ಬೆಳಗ್ಗೆನೇ ನೆನೆ ಇಟ್ಟಿದ್ದೀನಿ. ಇನ್ನು ತಿಂಡಿಗೆ ಬಂದು ಟೊಮ್ಯಾಟೊ ರೈಸ್ ಮಾಡಿದ್ದೆ. ಸೊ ಟೊಮ್ಯಾಟೊ ರೈಸ್ ಅಂದರೆ ಟೊಮ್ಯಾಟೊ ರೋಸ್ಟ್ ಮಾಡಿಕೊಂಡು ಬಿಸಿ ಅನ್ನ ಮಾಡಿ ಅದಕ್ಕೆ ಕಲಿಸಿದ್ದೆ. ಸೊ ಈ ತಿಂಡಿ ಸ್ವಲ್ಪ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡಿಗೆ. ಸೊ ಅದಾದಮೇಲೆ ಅವರಿಗೆ ಸ್ವಲ್ಪ ತಿಂಡಿ ಹಾಕ್ಕೊಟ್ಟು, ಅವ್ರು ಹೊರಡೋದಕ್ಕೆ ಟೈಮ್ ಆಗ್ತಿತ್ತಲ್ವ, ಸೊ ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಆಮೇಲೆ ನಾವು ತಿನ್ನೋಣ ಅಂತ ಫಸ್ಟ್ ಅವರಿಗೆ ತಿಂಡಿ ಹಾಕ್ಕೊಟ್ಟು ಕಳಿಸ್ತಾ ಇದ್ದೀನಿ. ಟೊಮ್ಯಾಟೊ ರೈಸು ನಮಗೆ ಈ ಮಸಾಲ ಐಟಮ್ಸ್ಗಿಂತ ಇದು ಟೊಮ್ಯಾಟೊ ರೋಸ್ಟ್ ಮಾಡಿ ಬಿಸಿ ರೈಸಿಗೆ ಕಲಿಸಿದ್ರೆ ಇಷ್ಟ ಆಗುತ್ತೆ. ಮಕ್ಕಳಿಗೂ ಅಷ್ಟೇ ತುಪ್ಪ ಹಾಕ್ಕೊಂಡು ತಿನ್ನಿಸ್ಬಿಡ್ತೀನಿ. ಅವರು ಇಷ್ಟಪಟ್ಟು ಇದನ್ನು ತಿಂತಾರೆ. ಯಾಕಂದರೆ ಖಾರ ಮತ್ತು ಮಸಾಲ ಐಟಮ್ಸ್ ಏನೂ ಇರೋದಿಲ್ಲ ಅಲ್ವಾ, ಸೊ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅವ್ರಿಗೆ ತಿನ್ನಿಸ್ಬಿಟ್ಟು ನನ್ನ ಮಗ ನೋಡಿ ಆಗಲೇ ಹಠ ಮಾಡ್ತಾ ಇದ್ದಾನೆ. ಸೊ ಹಾಲು ಕುಡ್ದಿದ್ದ ಅವನು, ಮಾರ್ನಿಂಗ್ ಜೂನಿಯರ್ ಹಾರ್ಲಿಕ್ಸ್ ಕುಡಿತಾನೆ. ಸೊ ಜೂನಿಯರ್ ಹಾರ್ಲಿಕ್ಸ್ ಕುಡ್ದಿದ್ದ, ಈಗ ಟಿಫನಿಗೆ ಹಠ ಮಾಡ್ತಿದ್ದಾನೆ. ಅವ್ನು ತಿನ್ಸೋದಕ್ಕಿಂತ ಎತ್ಕೋ ಅಂತ ಸ್ವಲ್ಪ ಅಟ್ಯಾಚ್ಡ್ ಜಾಸ್ತಿ ಅವನು ಅಂತ ಅಳ್ತಾ ಇದ್ದಾನೆ ನೋಡಿ. ಸೊ ಅದಾದಮೇಲೆ ಅವನಿಗೆ ರಾಗಿ ಮಾಲ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ರಾಗಿ ಮಾಲ್ಟ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಫಸ್ಟು ಒಂದು ಟೀ ಗ್ಲಾಸಷ್ಟು, ಸ್ವಲ್ಪ ಒಂದು ಮುಕ್ಕಾಲು ಟೀ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಹಾಲಲ್ಲೇ ಫುಲ್ ಮಾಡಿಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಮತ್ತು ಅಷ್ಟೇನು ಡೈಜೆಷನ್ ಕೂಡ ನೀಟಾಗಿ ಬೇಗ ಆಗೋದಿಲ್ಲ. ಸೊ ನೋಡಿ, ಇದು ರಾಗಿ ಪೌಡರು ನಾನೇ ಮಾಡಿಟ್ಕೊಂಡಿರೋದು. ರಾಗಿ ಹಿಟ್ಟು, ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ರೆಸಿಪಿ ನಾನು ನಿಮ್ಮ ಜೊತೆ ಕೂಡ ಒಂದ್ಸಲಿ ಶೇರ್ ಮಾಡ್ತೀನಿ. ಸೊ 2 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಗಂಟಿಲ್ದಂಗೆ ಫಸ್ಟೇ ಒಲೆ ಮೇಲೆ ಇಡೋಕ್ಕೂ ಮುಂಚೆ ಗಂಟನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಗಂಟಿದ್ರೂ ಅದು ಚೆನ್ನಾಗಿ ಅನ್ಸೋದಿಲ್ಲ. ಸೊ ನೀಟಾಗಿ ಫಸ್ಟೇ ಕೈಯಲ್ಲಿ ಗಂಟನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ರಾಗಿ ಮಾಲ್ಟ್ನ ರೆಡಿ ಮಾಡ್ಕೊತೀನಿ. ನಾನು ಬೆಳಗ್ಗೆನೇ ರಾಗಿ ಮಾಲ್ಟ್ ಅವನಿಗೆ ತಿನ್ನಿಸ್ಬಿಡ್ತೀನಿ. ಮಧ್ಯಾಹ್ನ ರೈಸು ದಾಲ್ ಆ ಥರ ಎಲ್ಲ ಹಾಕಿ ಕಿಚಡಿ ಥರ ವಿಷಲ್ ಮಾಡಿಸಿ ತುಪ್ಪ ಹಾಕ್ಕೊಂಡು ತಿನ್ನಿಸ್ತೀನಿ. ಆಮೇಲೆ 1 ಟೈಮ್ ಸ್ನ್ಯಾಕ್ಸ್ ಥರ ಸ್ಮ್ಯಾಶ್ಡ್ ಆ್ಯಪಲ್ ಕೊಡ್ತೀನಿ ಅವನಿಗೆ. ಸೊ ನಿಮಗೆ ಏನಾದರೂ ಒಂದು ಫುಡ್ ರೊಟೀನ್ ಬೇಕು ಅಂದರೆ, ಅವನಿಗೀಗ 1.5 ಇಯರ್ ಆಗೋದಕ್ಕೆ ಇನ್ನೂ 2 ಮಂತ್ಸ್ ಇದೆ. ಸೊ ಅವನದೇನಾದರೂ ಫುಡ್ ರೊಟೀನ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮಕ್ಕಳಿಗೆ ಇರೋ ಏನೇನು ಇದೆಯಪ್ಪ ಫುಡ್ಗಳಿಂದು ರೆಸಿಪಿ ಎಲ್ಲ ನಾನು ಬೇಕಾದರೆ ಶೇರ್ ಮಾಡಿ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಸೊ ನೋಡಿ, ಈ ಥರ ಒಲೆ ಮೇಲೆ ಇಟ್ಮೇಲೆ ಅದನ್ನು ಕೈ ಬಿಡ್ದಂಗೆ ತಿರುಗಿಸ್ಕೋಬೇಕು. ಸೊ ಇಲ್ಲಾಂದರೆ ತಲೆ ಹಿಡಿದ್ಬಿಡುತ್ತೆ, ಗಂಟಾಗುತ್ತೆ. ಕೈ ಬಿಡ್ದಂಗೆ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಅದು ಗಟ್ಟಿ ಆದಮೇಲೆ ಇನ್ನೇನು ಆಗಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಈಗಲೇ ತುಪ್ಪ ಹಾಕಿದ್ರೆ ಅದು ನೀಟಾಗಿ ಬೇಯೋದಿಲ್ಲ ನೋಡಿ. ನೀಟಾಗಿ ಇದನ್ನು ಬೇಯಿಸ್ಬಿಟ್ಟು ತಿನ್ನಿಸ್ಬೇಕು. ಮಕ್ಕಳು ಈ ರಾಗಿ ಮಾಲ್ಟ್ ತಿಂದು ಡೈಜೆಷನ್ ಮಾಡ್ಕೊತಿದ್ದಾರೆ ಅಂತಂದರೆ ಅದು ನೀಟಾಗಿ ಆಗ್ತಿದೆ ಅಂತ. ಸೊ ನೀವು ಅರ್ಧ ಬೇಯಿಸಿ ತಿನ್ನಿಸಿದ್ರೆ ಲೂಸ್ ಮೋಷನ್ ಆಗೋದು ಮತ್ತು ಇಂಡೈಜೆಷನ್ ಪ್ರಾಬ್ಲಮ್ಮು ಈ ಥರದ್ದೆಲ್ಲ ಆಗುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ರಾಗಿ ಮಾಲ್ಟ್ನ ಮಾಡಿ ತಿನ್ನಿಸ್ಬೇಕಾಗತ್ತೆ ನೋಡಿ. ಈ ಥರ ಗಟ್ಟಿಯಾಗಿ ಇದು ಆಗಿದೆ, ಇನ್ನೇನು ಇಳಿಸ್ಬೇಕು ಅನ್ನೋ ಟೈಮಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪನೂ ಅಷ್ಟೇ ಬೆಣ್ಣೆ ತಂದಿದ್ರು ನನ್ನ ಹಸ್ಬೆಂಡು, ಮನೆಯಲ್ಲೇ ನಾನೇ ತುಪ್ಪನ ಪ್ರಿಪೇರ್ ಮಾಡಿದ್ದೀನಿ. ಸೊ ಇದು ಅಷ್ಟೇ, ಮಕ್ಕಳಿಗೆ ಯಾವುದೇ ರೀತಿ ಕಫ ಆಗ್ದಂಗೆ ಕೆಮ್ಮು ಆಗ್ದಂಗೆ ನಾನು ತುಪ್ಪನ ಮಾಡಿಟ್ಕೊಂಡಿದ್ದೀನಿ. ಅದನ್ನು ನಿಮ್ಗೆ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದು ಕೂಡ ವಿಡಿಯೋ ಮಾಡ್ತೀನಿ. ಸೊ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅದನ್ನು ಒಂದು ಸೆಕೆಂಡ್ ಒಲೆ ಮೇಲೆ ಬಿಟ್ಬಿಟ್ಟು ಇಳಿಸ್ಕೊತೀನಿ ಫ್ರೆಂಡ್ಸ್. ಇದು ಅಷ್ಟೇ, ನಾನು ಒಂದೇ ಸಲ ಅಷ್ಟು ಹಾಕೊಂಡ್ಬಿಡಲ್ಲ. ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಂಡು ಅರ್ಧ ಎತ್ತಿಟ್ಕೊತೀನಿ. ಸೊ ಅವ್ನು ತಿಂದಂಗೆ ಬಿಸಿದು ತಿನ್ನಿಸ್ಬಿಡ್ತೀನಿ. ಸೊ ಇದರಿಂದ ಮಕ್ಕಳು ಸ್ಟ್ರೆಂತ್ ಬರುತ್ತೆ, ಕೈಕಾಲು ಕೂಡ ಗಟ್ಟಿ ಆಗುತ್ತೆ, ಸೊಂಟದಲ್ಲಿ ಬಲ ಬರುತ್ತೆ, ಆ್ಯಂಡ್ ನಡೆದಾಡಲಿಕ್ಕೆಲ್ಲ ಅವ್ರಿಗೆ ಒಂದು ಸಪೋರ್ಟ್ ಸಿಕ್ದಂಗೆ ಆಗುತ್ತೆ, ಶಕ್ತಿನೂ ಬರುತ್ತೆ. ಸೊ ಗಂಡು ಮಕ್ಕಳಿಗಂತೂ ರಾಗಿ ಮಾಲ್ಟ್ ವೆರಿ ಇಂಪಾರ್ಟೆಂಟು. ಸೊ ನಾನು ಇದಕ್ಕೆ ತುಂಬ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಅವನಿಗೆ ತಿನ್ನಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಶಿವಕುಮಾರ ಸ್ವಾಮೀಜಿಗಳದ್ದು ಪುಣ್ಯಸ್ಮರಣೆ ಇದೆ. ಸೊ ನಮಗೂ ಕೂಡ ಇನ್ವೈಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್ಗೆ.
ಸೊ ಹಾಗಾಗಿ ಹೊರಟಿದ್ದೀವಿ. ನನಗೆ ಶ್ರೀಗಳ ಬಗ್ಗೆ ಅಪಾರವಾದ ಭಕ್ತಿ ಇದೆ. ಹಾಗಾಗಿ ನಾನು ನಮ್ಮ ಹಾಸನಲ್ಲಿ ಸ್ಲೇಟಸ್ ಹಾಲ್ ಎದುರುಗಡೆ ಅವ್ರದ್ದು ಸ್ಟ್ಯಾಚ್ಯೂ ಇದೆ. ಸೊ ಹೋಗ್ತಾ ಬರ್ತಾ ಅದೇ ರೋಡಲ್ಲಿ ಓಡಾಡ್ತಾನೆ ಇರ್ತೀವಿ. ಹೋಗ್ತಾ ಬರ್ತಾ ಅವ್ರನ್ನ ನೋಡಿ ನಮಸ್ಕಾರ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನನಗೆ. ಸೊ ಹಾಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಮನೇಲಿ ಕೂಡ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಮನೇಲಿ ಪೂಜೆ ಫಸ್ಟ್ ಮುಗಿಸ್ಬಿಟ್ಟು ಮಧ್ಯಾಹ್ನ ಇನ್ನೇನು ಪೂಜೆ ಎಲ್ಲ ಆಗೋಗಿರುತ್ತೆ. ಸೊ ಅನ್ನದಾಸೋಹ ಕೂಡ ಇರುತ್ತೆ. ಇವತ್ತು ಹಾಸನಲ್ಲಿ ಯಾವ ರೀತಿ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಪುಣ್ಯಸ್ಮರಣೆನ ಆಚರಿಸಿದ್ರು ಅಂತ ಈ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರಿ. ನನ್ನ ಮಕ್ಳಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲಾದರೂ ಹೋಗಬೇಕು ಅಂದರೆ ನಾನು ಮೂರು ಜನದ್ದು ತಿಂಡಿ, ಊಟ, ಆಮೇಲೆ ರೆಡಿ ಆಗೋದು, ಸ್ನಾನ ಎಲ್ಲ ಮೂರು ಸಲ ಮಾಡಬೇಕು. ಸೊ ಯಾವುದೂ ಈಸಿ ಕೆಲಸ ಅಲ್ಲ. ಅದರಲ್ಲೂ ಆದಷ್ಟು ಕ್ಯಾಪ್ಚರ್ ಮಾಡಿ ನಾನು ಡೈಲಿ ವ್ಲಾಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸಪೋರ್ಟ್ ಮಾಡಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಸೊ ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್, ಸ್ಕಿನ್ ಕೇರ್, ಹೇರ್ ಕೇರ್, ಬೇಬಿ ಕೇರಿಂಗ್ ಟಿಪ್ಸ್ ಮತ್ತು ಫ್ಯಾಷನ್, ಅನ್ಬಾಕ್ಸಿಂಗ್, ಕ್ಲಾತಿಂಗ್, ಶಾಪಿಂಗ್, ಅದಲ್ಲದೆ ಡೈಲಿ ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಮಗಳಿಗೆ ರೆಡಿ ಮಾಡೋದು ಅಂದ್ರೆ ಒಂದು ಹರಸಾಹಸ. ಅವಳು ಏನಾದರೂ ಒಂದು ಕಿರಿಕ್ ಮಾಡ್ತಾ ಇರ್ತಾಳೆ, ಇದು ಬೇಡ, ಅದು ಬೇಕು, ಅಥವಾ ಇದ್ಯಾಕೆ ಹೀಗೆ, ಅದ್ಯಾಕೆ ಹೀಗೆ ಅಂತ ಅವಳಿಗೆ ಪೂಸಿ ಹೊಡ್ಕೊಂಡು ರೆಡಿ ಮಾಡೋ ಅಷ್ಟರಲ್ಲಿ, ಇಲ್ಲಾಂದರೆ ಅಳಕ್ಕೆ ಶುರು ಮಾಡ್ತಾಳೆ. ಸೊ ಅವಳಿಗೆ ಪೂಸಿ ಹೊಡ್ಕೊಂಡು ರೆಡಿ ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಅವಳು ಮಾತಾಡ್ತಾನೆ ಇರಬೇಕು, ಅವಳ ಜೊತೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾಳೆ. ಅದಲ್ಲದೆ TV ಸೌಂಡ್ ಬೇರೆ ಕೊಟ್ಕೊಂಡಿದ್ಲು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. TV ಮ್ಯೂಟ್ ಮಾಡಿದ್ರು ಅಳ್ತಾಳೆ. ಸೊ ನನ್ನ ಮಗ ನೋಡಿ, ನಾನು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಿರೋಕ್ಕೆ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾ ಇದ್ದೇನೆ. ಅವನಿಗೆ ಅರ್ಥ ಆಗ್ತಾ ಇದೆ, ಬಟ್ ನನ್ನ ಮಗಳು ಹಠ ಮಾಡ್ತಾಳೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಮಕ್ಕಳನ್ನೆಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಪೂಜೆ ಮುಗಿಸಿ ಮನೇಲಿ ಹೊರಟ್ವಿ. ಹಾಯ್ ಹಾಯ್ ಮೇಡಮ್, ಬನ್ನಿ. ಹಾಯ್ ಜಾಣ. ತಿರ್ಗಮ್ಮ ಹಿಂದೆ. ಕ್ಲಿಪ್ ಇರ್ತಲ್ಲ ಎಲ್ಲಿ? ಕ್ಲಿಪ್ ಇಲ್ಲವಾ? ಅಲ್ಲಿ ಕಲರು ಗ್ರೀನ್ ಕಲರ್. ಇದು ಯಾವ ಕಲರ್ ರೂಮ್? ಇದು ವೈಟ್. ಇದು ಈ ಕಲರ್, ಅದು ಗ್ರೀನ್. ಇದು ಈ ಕಲರ್. ಫಸ್ಟ್ ನಿಂತ್ಕೋ ಸರಿಯಾಗಿ, ಬಾ ಚೂಸ್ಕೊಂಡ್ಮೇಲೆ ಏನಾದ್ರು ಮಾಡೋದು. ಇದು ಯಾವ ಕಲರ್ ಇರಲಿ? ವೈಟ್ ಇರ್ತೀನಿ. ವೈಟ್. ಇದು ವೈಟ್. ಫ್ರೆಂಡ್ಸಿಗೆ ತೋರಿಸ್ತಾ ಚೆನ್ನಾಗಿಲ್ಲ. ವೈಟ್ ನೋಡಿ ನೋಡಿ, ವೈಟ್ ಇಟ್ಟಿದ್ದೀವಿ. ಈ ಥರ ವೈಟ್ ತೋರ್ಸು ತೋರ್ಸು ತೋರ್ಸು. ವೈಟ್ ಇಟ್ಟಿದ್ದೀವಿ, ವೈಟ್ ಇಟ್ಟಿದ್ದೀವಿ. ಅವನ್ಕೊಂತೆ ಕೊಡು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದೇ ಐಟಮ್ಗೆ ಇಬ್ಬರು ಗುದ್ದಾಡ್ತಾರೆ. ಸೊ ಅದು ವಸ್ತು ಅಲ್ಲೇ ಬಿದ್ದಿರುತ್ತೆ, ಅದನ್ನು ಯಾರೂ ತೊಗೊಳೋದಿಲ್ಲ. ಅಕಸ್ಮಾತ್ ಯಾರಾದರೂ ಇವನು ಇಟ್ಕೊಂಡ್ರೆ ಅವಳು ನನಗೆ ಬೇಕು ಅಂತ ಹಠ ಮಾಡ್ತಾಳೆ, ಅವಳು ಇಟ್ಕೊಂಡ್ರೆ ಅವನು ಅದು ನನಗೆ ಬೇಕು ಅಂತ ಹಠ ಮಾಡ್ತಾಳೆ. ಸೊ ಇದೇ ರೀತಿ ದಿನವಿಡೀ ಎಲ್ಲ ಮುದ್ದಾಡ್ತಾರೆ, ಕಿತ್ತಾಡ್ತಾರೆ, ಕೂಗಾಡ್ತಾರೆ, ಅಳ್ತಾರೆ, ಕಿರಿಸ್ತಾರೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಾವು ವಿಡಿಯೋ ಮಾಡಬೇಕು, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬೇಗ ಬೇಗ ಪೂಜೆ ಮುಗಿಸ್ತಾ ಇದ್ದೀನಿ. ನೆನ್ನೆ ಹೊರಗೆ ಹೋಗಿದ್ವಿ, ಹೂ ತರೋದೇ ಮರ್ತ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಸಂಜೆ ತಂದು ಇನ್ನೊಂದ್ಸಲಿ ಪೂಜೆ ಮಾಡೋಣ ಅಂತ ಸೊ ಹೂ ಏನು ಹಾಕಿಲ್ಲ, ಹಾಗೆ ಪೂಜೆ ಮಾಡ್ತಾ ಇದ್ದೀವಿ. ಸೊ ಹತ್ತಿರದಲ್ಲಿ ಬೇಗ ಏನೂ ಸಿಗೋದು ಇಲ್ವಲ್ಲ ಫ್ರೆಂಡ್ಸ್. ಸೊ ಮನೇಲಿ ಪೂಜೆ ಎಲ್ಲ ಆಯಿತು. ಸೊ ಇವತ್ತು ಬುಧವಾರ ಶ್ರೀಗಳದ್ದು ಅಂದರೆ ಶಿವಕುಮಾರ ಸ್ವಾಮೀಜಿಯವ್ರದ್ದು ಪುಣ್ಯಸ್ಮರಣೆ ಇದೆ ಹಾಸನಲ್ಲಿ. ಸೊ ಹಾಸನಲ್ಲಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ. ಸೊ ಆಟೋ ಸ್ಟ್ಯಾಂಡ್ ಅವರೆಲ್ಲ ಸೇರಿಕೊಂಡು ಒಂದು ಸ್ಟ್ಯಾಚ್ಯೂ ಥರ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಆ್ಯಂಡ್ ವರ್ಷ ಅಲ್ಲಿ ಪೂಜೆ ಆಗುತ್ತೆ. ಆ್ಯಂಡ್ ಅವ್ರದ್ದು ಪುಣ್ಯಸ್ಮರಣೆ ದಿನ ಮತ್ತು ವಿಶೇಷವಾದ ದಿನಗಳಲ್ಲೆಲ್ಲ ಅನ್ನದಾಸೋಹ ಅಲ್ಲಿರುತ್ತೆ. ಸೊ ನನಗೆ ಸ್ಪೆಷಲಿ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಸ್ವಲ್ಪ ಹೆಚ್ಚು ಅಪಾರವಾದ ಭಕ್ತಿ ಇದೆ. ಸೊ ಅಲ್ಲಿ ಓಡಾಡ್ತಾ ಬರ್ತಾ ಎಲ್ಲ ನಾನು ಕೈ ಮುಗಿತಾನೆ ಇರ್ತೀನಿ. ಸೊ ಇವತ್ತು ಹೋಗೋಣ ಆ್ಯಂಡ್ ನಿಮಗೂ ಕೂಡ ತೋರಿಸೋಣ ಅಂತ. ಯಾಕವ? ಸೊ ನಿಮಗೂ ಕೂಡ ಅವ್ರದ್ದು ಸ್ಟ್ಯಾಚ್ಯೂ ಹೇಗಿದೆ, ಹಾಸನಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 1:15 ಆಗಿದೆ ಮಧ್ಯಾಹ್ನ. ಈಗ ಪೂಜೆ ಎಲ್ಲ ಮುಗ್ದಿರುತ್ತೆ. ಸೊ ಈಗ ಹೋಗಬೇಕು, ಹೊರಟಿದ್ದೀನಿ. ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದ್ದೆ, ಅವ್ರು ಬೆಳಗ್ಗೆನೇ ಹೋದ್ರು.
ಸೊ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ತಿಂಡಿ ಎಲ್ಲ ತಿನ್ನಿಸಿ ಮನೆ ಕೆಲಸ ಮಾಡಿ ಪೂಜೆ ಆಯಿತು ಎಲ್ಲ ಆಯಿತು. ಸೊ ಅಡುಗೆ ಏನು ಮಾಡಿಲ್ಲ ನಾನು ಮಧ್ಯಾಹ್ನದ್ದು. ಫ್ರೆಂಡ್ಸ್, ನನಗೆ ಗೊತ್ತು ನೀವು ಔಟ್ಫಿಟ್ಟಿಂದು ಲಿಂಕ್ ಕೇಳ್ತೀರಾ ಅಂತ. ಇದು ಆಫ್ಲೈನಲ್ಲಿ ತೊಗೊಂಡಿದ್ದು ಒಂದು ಅಂಬ್ರೆಲಾ ಟಾಪು. ಸೊ ಇದು ನಾನು ಪ್ರೆಗ್ನೆಂಟ್ ಇರುವಾಗ ತೊಗೊಂಡಿದ್ದೆ ಇಲ್ಲೇ ಶಾಪಲ್ಲಿ, ಹಾಸನಲ್ಲಿ ಒಂದು ಶಾಪಲ್ಲಿ. ಸೊ ಹಾಗಾಗಿ ಸ್ವಲ್ಪ ಲೂಸ್ ಇದೆ, ಆದರೂ ಎಲ್ಲನೂ ಯೂಸ್ ಮಾಡೋಣ ಹಾಗೆ ಇಟ್ಬಿಟ್ಟಿದ್ನಲ್ಲ ಅಂತ. ಸೊ ಟೈಯಿಂಗ್ ಇದೆ ಅಲ್ವಾ, ಸೊ ಅಡ್ಜಸ್ಟೇಬಲ್ ಇದು, ಹಾಗಾಗಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಫುಲ್ ಓವರಾಲ್ ಈ ಥರ ಲಾಂಗ್ ಇದೆ, ಕೆಳಗಡೆ ಫಿಶ್ ಕಟ್ ಥರ ಬರುತ್ತೆ. ಆ್ಯಂಡ್ ಸ್ಲೀವ್ಸು ಅಷ್ಟೇ ಫ್ರಿಲ್ಸ್ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಎಲಿಗೆಂಟಾಗಿ. ಆ್ಯಂಡ್ ವೈಟ್ ಕಲರ್ ಅಲ್ವಾ, ಆ್ಯಸ್ ಯೂಶ್ವಲ್ ಚೆನ್ನಾಗಿ ಕಂಡೇ ಕಾಣುತ್ತೆ. ಸೊ ಹೊರಡಬೇಕು ಫ್ರೆಂಡ್ಸ್ ಈಗ. ಬನ್ನಿ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಸಖತ್ತು ಬಿಸಿಲು ಫ್ರೆಂಡ್ಸ್. ಸಂಜೆ ಆದರೆ ತುಂಬಾ ಚಳಿ, ಮಧ್ಯಾಹ್ನ ಆದರೆ ಅಷ್ಟೊಂದು ಬಿಸಿಲು. ಸೊ ಹಾಸನ್ ವೆದರು ಯಾವ ರೀತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನೋಡಿ, ಇದು ಸ್ಟೇಟಸ್ ಹಾಲ್ ಎದುರುಗಡೆ ಗಂಧದ ಕೋಟೆ ಪಕ್ಕದಲ್ಲಿರೋ ಶ್ರೀಗಳದ್ದು ಮೂರ್ತಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಂಡ್ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಕೂಡ ಮಾಡಿದರು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಮೂರ್ತಿನ ನೋಡಿ ಕೈ ಮುಗ್ದು ಹೊರಟ್ವಿ. ಸೊ ಊಟ ಏನು ಸ್ವಲ್ಪ ಒಂದೇ ಒಂದು ಪ್ಲೇಟಲ್ಲಿ ಸ್ವಲ್ಪ ಪಲಾವ್ ಹಾಕಿಸ್ಕೊಂಡು ಪ್ರಸಾದದ ಥರ ಟೇಸ್ಟ್ ಮಾಡಿಬಿಟ್ಟು ಬಂದ್ವಿ. ಸೊ ಬೆನ್ನು ಕೊಟ್ಟು ಬರಬಾರ್ದು ಪ್ರಸಾದಕ್ಕೆ, ಹಾಗಾಗಿ ಸ್ವಲ್ಪ ತಿನ್ಕೊಂಡು ಬಂದ್ವಿ. ಸೊ ರಶ್ ಏನಿರಲಿಲ್ಲ, ಊಟದ ಹತ್ರ ಇತ್ತು ರಶ್ಶು. ಸೊ ಸ್ಟ್ಯಾಚು ಹತ್ರ ಏನು ರಶ್ ಇರಲಿಲ್ಲ. ಇದು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಈ ಥರ ಅಲಂಕಾರ ಮಾಡಿದರು. ಸೊ ಎರಡು ಕಡೆನೂ ಹೋಗಿ ಕೈ ಮುಗಿದ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು ಇವತ್ತು. ಶ್ರೀಗಳ ಪುಣ್ಯ ಸ್ಮರಣೆ ದಿನ ನಾವು ಅವ್ರನ್ನ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಸೊ ಮನೆಗೆ ಬಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತೇಳಿ ನನ್ನ ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಬಿಡು, ನಾನು ಮತ್ತೆ ಹೊರಟೆ ಅಂತ ಹೇಳಿದ್ರು. ಸೊ ಟೀಗೆ ಇಟ್ಟಿದ್ದೀನಿ. ಸೊ ನಮಗೆ ಟೀ ಕುಡಿಯೋದಕ್ಕೆಲ್ಲ ಏನು ಟೈಮಿಂಗ್ಸ್ ಇಲ್ಲ. ಯಾವ್ಯಾವಾಗ ಸ್ವಲ್ಪ ತಲೆ ಕೆಡ್ತು ಅಂತ ಅನಿಸುತ್ತೆ ಆವಾಗ ಟೀ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿತಾ ಇರ್ತೀವಿ. ಸೊ ಸಂಜೆ ಮೇಲೆ ಕಾಫಿ ಕುಡಿತೀವಿ. ಸೊ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಆದಮೇಲೆ ಎಲ್ಲ ಟೀನೇ ಪ್ರಿಫರ್ ಮಾಡ್ತೀವಿ. ಸೊ ನನ್ನ ಹಸ್ಬೆಂಡ್ ಟೀ ಕುಡ್ಕೊಂಡು ಹೊರಡ್ತೀನಿ, ನನಗೆ ಟೀ ಕೊಟ್ಬಿಡು ಅಂತ ಹೇಳಿದ್ರು, ಹಾಗಾಗಿ ಟೀ ಮಾಡ್ತಾ ಇದ್ದೀನಿ. ಸೊ ಹಾಗೆ ಬರ್ತಾ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಕೂಡ ಇತ್ತು, ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಚೆನ್ನಾಗಿದೆಯಾ ಏನು ಅಂತ ತೆಗೆದು ನೋಡ್ತಾ ಇದ್ದೀನಿ. ಆಮೇಲೆ ತೆಗೆದು ನೋಡೋಣ, ಫಸ್ಟ್ ಟೀ ಏನಾಯಿತು ನೋಡೋಣ ಅಂತ ಅಲ್ಲಿಗೆ ನಿಲ್ಲಿಸ್ದೆ ಅದನ್ನು. ಡಿಜಿಪಿ ರಾಮಚಂದ್ರ ರಾವ್ ಅವರು ಇದೆಲ್ಲ ಸುಳ್ಳು, ಮಹಾ ಸುಳ್ಳು ಅಂತಿದ್ದಾರೆ. ಹೀಗೆ ಫ್ರೆಂಡ್ಸ್, ನಾವು ಏನಾದರೂ ಟಿ ವಿ ನೋಡ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಅದು ಇದು ವಿಷಯದ ಬಗ್ಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.